ಒಬ್ಬ ಕಳ್ಳ ಅಲ್ಲ, ಇಬ್ರು ಕಳ್ರೆ. ನೀನ್ ಇಲ್ಲಿ ಬಂದಿರೋದು ಆಕಾಶದಲ್ಲಿರೋ ಚಂದ್ರ ನೋಡಕ್ಕೋ ಇಲ್ಲ ಈ ಕಳ್ಳ ನೋಡಕ್ಕೋ? ಅಕ್ಕ ಅವ್ರು ಕಳ್ಳ ಅಲ್ಲ, ದೇವ್. ಚಂದ್ರ ನೆಪದಲ್ಲಿ ಕಳ್ಳನ್ ತರ ಬಂದು ಈಗ ನಿಂಗೆ ದೇವ್ರಾಗ್ಬಿಟ್ರಾ? ದೇವ್ರಲ್ಲ, ನನ್ನ ಹೆಸರು ದೇವ್ ಅಂತ ಲೀಲಾ ಅವ್ರೆ. ನಮ್ಗೆ ಅವ್ರೆ ತಾವ್ರೆ ಅನ್ನೋದೆಲ್ಲ ಬೇಕಾಗಿಲ್ಲ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲೀಲಾ ಅಂದ್ರೆ ಓ ಅಂತೀವಿ. ಏನಂತೀರಿ? ಲೀಲಾ. ಹೌದು. ಎಷ್ಟು ದಿನದಿಂದ ನಡೀತಿದೆ ಹಾವು ಏಣಿ ಆಟ? ಹಾವು ಏಣಿ ಆಟನ? ಈ ರೀತಿ ಏಣಿ ಹತ್ಕೊಂಡ್ ಬಂದ್ರೆ ಇನ್ನೇನಂತಾರೆ? ಅಕ್ಕ ನಾನು ಇವ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ. ಇವರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಇವತ್ತು ನಾನು ರೇವತಿ ಅವರು ಭೇಟಿಯಾಗಿ 100ನೇ ದಿನ. ಓಹೋ, ಅದಕ್ಕೆ 100 ಡೇ ಸೆಲೆಬ್ರೇಷನ್? ಹೌದು. ಏನ್ ಅಕ್ಕನ ಮುಂದೆನೆ ತಂಗಿ ಗಿಫ್ಟ್ ಕೊಡೋಷ್ಟು ಧೈರ್ಯನಾ? ಅಲ್ಲ, ಅಕ್ಕನಾಗಿ ನೀವು ನಿಮ್ಮ ತಂಗಿನ ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ. ಇರ್ಲಿ ಇರ್ಲಿ, ನಮ್ಮ ತಂಗಿ ಸೆಲೆಕ್ಷನ್ ಅಂದಮೇಲೆ ಅದು ಸರಿಯಾಗೇ ಇರುತ್ತೆ. ನಾನೇನೋ ಸ್ವಲ್ಪ ಎಡವಟ್ಟು, ಆದರೆ ನನ್ನ ತಂಗಿ ಯಾವಾಗಲೂ ಕರೆಕ್ಟ್. ಅವಳು ನಿಮ್ಮನ್ನು ನಂಬಿದಾಳೆ ಅಂದಮೇಲೆ ಅವಳ ನಂಬಿಕೆನ ನಾನು ನಂಬ್ತೀನಿ. ಆ ನಂಬಿಕೆನ ನೀವು ಉಳಿಸ್ಕೋಬೇಕಷ್ಟೆ. ಅಫ್ಕೋರ್ಸ್, ನಂಬಿಕೆನೇ ಪ್ರೀತಿ ಅಲ್ವಾ? ಅವ್ರ ಪ್ರೀತಿ ಮುಂದೆ ನನಗೆ ಯಾವುದೂ ಹೆಚ್ಚಲ್ಲ. ಲೀಲಾ, ರೇವತಿ. ಅಯ್ಯೋ ಅಮ್ಮ ಬಂದ್ರು, ಬೇಗ ಹೊರಡ್ರಿ. ಹೆಲೋ ಮಿಸ್ಟರ್ ಥೀಫ್, ನಾನು 4 ಕೊಟ್ಟೆ, ಅಮ್ಮ ಬಂದ್ರೆ 100 ಕೊಡ್ತಾರೆ, ಬೇಕಾ? ದೇವ್ ಹೊರಡಿ ಇಲ್ಲಿಂದ. ಚುಕ್ಕಿ ಅಲ್ಲಿ ನೋಡು ಚಂದ್ರ. ಲೀಲಾ, ರೇವತಿ, ಇಷ್ಟೊತ್ತಿನಲ್ಲಿ ಇಬ್ರು ಇಲ್ಲೇನೆ ಮಾಡ್ತಾ ಇದ್ದೀರಾ? ಚಂದ್ರ ನೋಡಕ್ ಬಂದಿದ್ವಿ. ಚಂದ್ರನ? ಯಾರೇ ಅದು? ರವಿಚಂದ್ರ. ರವಿಚಂದ್ರ? ಮತ್ತೇನಮ್ಮ, ಚಂದ್ರ ನೋಡಕ್ ಬಂದಿದ್ವಿ. ಏನ್ ಪುಟ್ಟ ಮಕ್ಕಳು ನೀವಿಬ್ರು ಚಂದ್ರ ನೋಡಕ್ ಬಂದಿದಾರಂತೆ. ಬನ್ನಿ ಮಲ್ಕೊಳಿ. ಏನೇ ಅದು? ಯಾರ್ದು? ನಂದೇ ಅಮ್ಮ. ಯಾರು ಕೊಟ್ಟಿದ್ದು? ಯಾರೋ ಕೊಟ್ಟಿದ್ದಲ್ಲ, ನಾನೇ ಕೊಡ್ಬೇಕು ಅಂತ ತಗೊಂಡಿರೋದು. ಯಾರಿಗೆ? ಯಾರು ಕೊಡ್ಬೇಕು ನೀನು? ಇನ್ಯಾರ್ಗಮ್ಮ, ನನ್ನ ಬಾಯ್ ಫ್ರೆಂಡ್ಗೆ. ಬಾಯ್ ಫ್ರೆಂಡಾ? ಏನೇ ಮಾತಾಡ್ತಾ ಇದೀಯ ನೀನು? ಅಮ್ಮ, ಪ್ರತಿ ಹುಡುಗಿಗೂ ಮೊದಲನೇ ಬಾಯ್ ಫ್ರೆಂಡ್ ಯಾರು ಹೇಳು? ಅಪ್ಪ. ಅಪ್ಪಂಗೆ ಕೊಡೋಣ ಅಂತ ತಗೊಂಡೆ. ಅದಿರ್ಲಿ, ಅದ್ರ ಮೇಲೇನು 100 ಅಂತ ಬರ್ತಿದೆ? ಅಮ್ಮ, ಅದು 100 ಅಲ್ಲ, 001 ಅಂದ್ರೆ ಡ್ಯಾಡಿ ನಂಬರ್ 1. ಅದೇನಾಯ್ತು ಗೊತ್ತಾ ಅಮ್ಮ, 007 ತರ 001 ಬರ್ಸೋಣ ಅಂತ ಆರ್ಡರ್ ಕೊಟ್ಟವನ್ಗೆ ಹೇಳಿದ್ದೆ. ಅವ್ನು ಕನ್ಫ್ಯೂಸ್ ಮಾಡ್ಕೊಂಡು 100 ಬರ್ದ್ಬಿಟ್ಟಿದ್ದಾನೆ. ಈಗ ಇದನ್ನ ಎಕ್ಸ್ಚೇಂಜ್ ಮಾಡಿ ನಮ್ ಜೇಮ್ಸ್ ಬಾಂಡ್ ಅಪ್ಪಂಗೆ ಕೊಡ್ಬೇಕು. ಬಾಂಡೋ ಬೋಂಡನ, ಬಂದು ಬಿತ್ಕೊಳ್ಳಿ, ಟೈಮ್ ಆಯ್ತು. ನೋಡ್ ಪಾರು, ನನಗೆ ನಿನ್ನಷ್ಟು ಸಹನೆ ತಾಳ್ಮೆ ಇಲ್ಲ. ಹಾಗಂತ ಸತ್ಯನ್ ಥರ ದಾಮ್ ಧೂಮಾಗಿ ಫೈಟ್ ಮಾಡೋಕ್ಕೂ ಬರಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇನ್ನು ಮುಂದೆ ಆ ಅಂಕಲ್ ಆಗಲಿ ಅವ್ರ ಸಂಬಂಧಪಟ್ಟ ವಿಷಯ ಆಗಲಿ ನನ್ನ ಹತ್ರನೂ ಸುಳಿಬಾರ್ದು. ನಾನು ಅವ್ರ ತಂಟೆಗೆ ಹೋಗಲ್ಲ, ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಚುಕ್ಕಿ, ಏನಪ್ಪ? ನನ್ನ ಕನ್ನಡಕ ಎಲ್ಲಿಟ್ಟೆ ನೋಡಿದ್ಯೇನಮ್ಮ? ಪಾ, ನಿಮ್ಮ ಕನ್ನಡಕ ಇಲ್ಲೇ ಇದೆ. ಇಲ್ಲೇ ಇದೆಯಾ? ಥ್ಯಾಂಕ್ ಯು. ಚುಕ್ಕಿ, ಹಾಂ, ಬಾಯ್ಲಿ. ಲೀಲಾ ಅನ್ನುವ ಹುಡುಗಿಯೊಬ್ಬಳು ವೇಷ ಧರಿಸಿ ಮರೆ ಮಾಡುತ್ತಾ ಮೋಸ ಮಾಡ್ತಿದ್ದಾಳೆ. ಇದೇನಪ್ಪ ಇದು, ಹೀಗೆಲ್ಲ ಬರ್ತಿದ್ದಾರೆ? ಏನಮ್ಮ ಧ್ವನಿ ತುಂಬಾ ಜೋರಾಗಿದೆ, ಏನಾದ್ರು ಸಮಸ್ಯೆನಾ? ಏನಿಲ್ಲಮ್ಮ, ಅದು ತುಂಬಾ ಖುಷಿಯಾಗಿತ್ತು, ಅದನ್ನೇ ಹೇಳ್ತಾ ಇದ್ದೆ. ನನಗೂ ಹೇಳು, ಅದೇನು ಖುಷಿ, ನಾವು ಕೇಳೋಣ.
ಅದು ಏನಿಲ್ಲ, ಈ ಪೇಪರಲ್ಲಿ ಕಾರ್ಟೂನ್ ಬರೀತಾರಲ್ಲ, ಇವತ್ತೇನೋ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅದನ್ನೇ ಹೇಳ್ತಾ ಇದ್ದೆ. ಅದೇ ಕಾರ್ಟೂನ್ ಚೆನ್ನಾಗಿತ್ತು, ಓದಿ ನಗ್ತಾ ಇದ್ವಿ. ನೀವು ಬಿಡಮ್ಮ, ಪುಣ್ಯವಂತರು ಪುರ್ಸೋದು ಮಾಡ್ಕೊಂಡು ಪೇಪರ್ ಓದ್ತಿದ್ದೀರಾ. ನನ್ನ ಹಣೆ ಬರ ನೋಡು, ಪೇಪರ್ ಓದಿ ಅದೆಷ್ಟು ವರ್ಷ ಆಯಿತೋ ಏನೋ. ಇವತ್ತು 5 ನಿಮಿಷ ಬಿಡು ಮಾಡಿಕೊಂಡು ಪೇಪರ್ ಓದ್ತೀರಿ. ಓದೋ ಅಭ್ಯಾಸನಾದರೂ ಆಗುತ್ತೆ. ಒಲೆ ಮೇಲೆ ಹಾಲಿಟ್ಟಿದೆ. ಚುಕ್ಕಿ, ನೀನು ಹೊರಗಡೆ ಹೋಗಿ ಗಿಡಗಳಿಗೆ ನೀರು ಹಾಕು, ಹೂವೆಲ್ಲ ಒಣಗೋಗುತ್ತೆ. ಏನೇ ಇದು ಚುಕ್ಕಿ, ಸುಳ್ಳು ಮೇಲೆ ಸುಳ್ಳು. ನಿನ್ನೆ ಬೇರೆ ಸುಳ್ಳು ಹೇಳಿದ್ವಿ. ಅಮ್ಮನ ಹೇಗೋ ಮ್ಯಾನೇಜ್ ಮಾಡಿದ್ವಿ, ಆದರೆ ಈ ವಿಷಯ ಏನಾದರೂ ಅಕ್ಕಂಗೆ ಗೊತ್ತಾದರೆ ದೊಡ್ಡ ಯುದ್ಧನೇ ಆಗೋಗುತ್ತೆ. ಅವನು ಹೇಗಪ್ಪ ಮ್ಯಾನೇಜ್ ಮಾಡೋದು ಇವಾಗ? ಫಸ್ಟ್ ಈ ಪೇಪರ್ನ ಎಲ್ಲಾದರೂ ಬಚ್ಚಿಡ್ತೀನಿ. ಆ ಕೆಲಸ ಮಾಡಿ. ಏನು ಮೇಡಮ್ ಅವರು ಅಪರೂಪಕ್ಕೆ ನ್ಯೂಸ್ ಪೇಪರ್ ಇಟ್ಕೊಂಡು ಓಡಾಡ್ತಿದ್ದೀರಾ? ಕೊಡು, ನಾನು ನ್ಯೂಸ್ ಪೇಪರ್ ಓದಬೇಕು. ಪೇಪರಲ್ಲಿ ಏನಿದೆ ಬಿಡಕ್ಕ. ನ್ಯೂಸ್ ಮನೆ ಹಾಳಾಗೋಯ್ತು, ಸಿನಿಮಾ ಟಿವಿ ಬಗ್ಗೆ ಏನು ಬರ್ದಾರೆ ಓದಬೇಕು. ಕೊಡೆ ಕೊಡೆ. ಅಕ್ಕ, ಅದು ಇದೆಲ್ಲ ನಡೆದಾಗ ಪೇಪರ್ ಅವರು, ಮೀಡಿಯಾದವರು ಎಲ್ಲ ಅಲ್ಲೇ ಇದ್ರಲ್ಲ. ಏನೋ ತುಂಬ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಎನಿ ಪ್ರಾಬ್ಲಮ್?